ನೀವು ಸ್ಕ್ಯಾನ್ ಮಾಡ್ಕೊಂಡ್ರೆ ಚೀಟಿ ಮಾಡಲೇಬೇಕು. ಫೀವರ್ ಬರೋ ಚಾನ್ಸಸ್ ಇದೆ ಬಿಕಾಸ್ ವೈರಲ್ ಇನ್ಫೆಕ್ಷನ್. ಇವಾಗ ವೈರಲ್ ಸೀಸನ್ ಒಂದು, ಮತ್ತು ಮಸ್ಕಿಟೋಸ್ ಎಲ್ಲನೂ ಜಾಸ್ತಿ ಆಗಿದೆ ನೋಡಿರ್ಬೋದು. ಇವಾಗ ಮಸ್ಕಿಟೋ ಬ್ರೀಡಿಂಗ್ ಟೈಮ್, ಈ ಟೈಮಲ್ಲಿ ಯೂಶಲಿ ಪೀಡಿಯಾಟ್ರಿಕ್ಸ್ ಎಸ್ಪೆಷಲಿ ಅಡಲ್ಟ್ಸ್ದು ಅಷ್ಟೊಂದು ಗೊತ್ತಿಲ್ಲ, ಪೀಡಿಯಾಟ್ರಿಕ್ಸ್ ಅಂತ ಈ ಟೈಮಲ್ಲಿ ಜಾಸ್ತಿ ಸಡನ್ ಔಟ್ಬ್ರೇಕು. ಒಂದು ಫ್ಯಾಮಿಲಿ ಒಂದು ಮಗುಗೆ ಬಂದರೆ ಇನ್ನೊಂದು ಮಗುಗೆ ಬಂದೇ ಬರುತ್ತೆ. ವೈರಲ್ ಆದಮೇಲೆ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬಂದೇ ಬರುತ್ತೆ. ಆಮೇಲೆ ಇಮ್ಯುನಿಟಿ ಸ್ಟೇಟಸ್ ಕಡಿಮೆ ಇದ್ದಾಗ ಮತ್ತು ಹೈಜಿನಿಸಿಟಿ ಕಡಿಮೆ ಇದ್ದಾಗ, ವೈರಲಲ್ಲಿ ನಾವು ಯಾವಾಗಲೂ ಕ್ಲೀನ್ಲಿನೆಸ್ಸೇ ಹೇಳೋದು ಜಾಸ್ತಿ, ಹ್ಯಾಂಡ್ ವಾಶ್ ಮಾಡೋದು ಮತ್ತು ಮಾಸ್ಕ್ ಹಾಕ್ಕೊಂಡಿರಬೇಕು ಇದೆಲ್ಲ. ಸೊ ಇದೆಲ್ಲ ಹೈಜಿನಿಸಿಟಿ, ಈ ಹೈಜಿನಿಕ್ ಪ್ರಿಕಾಷನ್ಸ್ ಎಲ್ಲ ಸರಿಗೆ ಮೆಷರ್ಸ್ ಮಾಡ್ಕೊಳ್ಳೋದು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬರುತ್ತೆ, ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್. ಒಂದು ಮೇಲೆ ಒಬ್ರಿಗಿರೋ ಇನ್ಫೆಕ್ಷನು ಆಬ್ವಿಯಸ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಬರುತ್ತೆ. ದಿನ ಇವಾಗ ಜಾಸ್ತಿ ಜನ ಇದ್ದಾರೆ, ನಮಗೊಂದು 150 to 200 ಬರ್ತಾರೆ ಡೈಲಿ. ಅದರೊಳಗೂ ಹಂಗೆ ಅಡ್ಮಿಷನ್ಸು ಆಗ್ತಾ ಇದ್ದಾರೆ. ನಮಗೆ ಅಡ್ಮಿಷನ್ಸ್ ಆಗಿ 1-2-3 ಡೇಸ್ ರಿಕವರ್ ಆಗಿದ ತಕ್ಷಣ ವಿ ಆರ್ ಆಲ್ಸೋ ಡಿಸ್ಚಾರ್ಜಿಂಗ್, ಪೇಷಂಟ್ ಡಿಸ್ಚಾರ್ಜ್ ಮಾಡಿದ್ವಿ ಬಿಕಾಸ್ ನಮಗೆ ಬೆಡ್ಸ್ ಬೇಕು. ಇವತ್ತು ಅಡ್ಮಿಟ್ ಆಗಿ ಮತ್ತೆ ನಾಳೆನೂ ಅಡ್ಮಿಷನ್ ಆಗ್ತಾ ಇರುತ್ತೆ, ಪ್ರತಿದಿನವೂ ಅಡ್ಮಿಷನ್ಸ್. ಸೊ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ರಿಕವರ್ ಆಗಿದ ತಕ್ಷಣ ಡಿಸ್ಚಾರ್ಜ್ ಮಾಡಿ ನಿಯರ್ ಬೈ PHCಲಿ ಇಂಜೆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ, ಸ್ಟೇಬಲ್ ಮಾಡೇ ಕಳಿಸೋದು. ಅದ್ರ ಜೊತೆ ಡೆಂಗ್ಯೂ ಆ್ಯಸ್ ಸಚ್ ಪಾಸಿಟಿವ್ ಬರ್ತಾ ಇಲ್ಲ ಇವಾಗ, ವೆರಿ ರೇರ್, 1-2 ಅಷ್ಟೇ. ಆದರೆ ಡೆಂಗ್ಯೂ ಥರ ಬ್ಲಡ್ ಫೀಚರ್ಸ್, ಕ್ಲಿನಿಕಲಿ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಬರ್ತಾ ಇದೆ. ಅಂದರೆ ಥ್ರಾಂಬೋಸೈಟೋಪಿನಿಯಾ ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸ್ ತುಂಬ ಕಡಿಮೆ ಇರೋದು, ಟೋಟಲ್ ಕೌಂಟ್ಸ್ ಕಡಿಮೆ ಇರೋದು, ಬಾಡಿ ಏಕ್ ಇರೋದು. ಸೊ ಅದಕ್ಕೆ ನಾವು ಡೆಂಗ್ಯೂ ಲೈಕ್ ಇಲ್ನೆಸ್, ಅಂದರೆ ಡೆಂಗ್ಯೂ ಥರ ಇಲ್ನೆಸ್ ಅಂತ, ಡೆಂಗ್ಯೂ ನೆಗೆಟಿವ್ ಬಂದರೆ ಡೆಂಗ್ಯೂ ಲೈಕ್ ಇಲ್ನೆಸ್. ಅವರಿಗೂ ಸೇಮ್ ಸಪೋರ್ಟಿವ್, ಬಿಕಾಸ್ ವೈರಲ್ಗೆ ಆ್ಯಸ್ ಸಚ್ ಇದೆ ಅಂತ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರಲ್ಲ, ಸಪೋರ್ಟಿವ್ ಲೈನ್ ಜಾಸ್ತಿ, ಪ್ಲೆಂಟಿ ಆಫ್ ಫ್ಲೂಯಿಡ್ಸ್. ಬಿಗಿನಿಂಗ್ ಆಫ್ ದ ಫೀವರಲ್ಲೇ ಫಸ್ಟ್ ಟು ಸೆಕೆಂಡ್ ಥರ್ಡ್ ಡೇ ಕರೆಕ್ಟಾಗಿ ಸಪೋರ್ಟಿವ್ ಮೆಷರ್ಸ್ ಕೊಟ್ಬಿಟ್ರೆ ಯಾವುದೇ ಡೆಂಗ್ಯೂ ಇರಲಿ ಚಿಕನ್ ಗುನಿಯಾ ಇರಲಿ ಏನು ಸೀರಿಯಸ್ ಆಗಲ್ಲ. ಫಸ್ಟ್ 3 ಡೇಸ್ ಸರಿಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಫ್ಲೂಯಿಡ್ಸ್ ಕೊಡಬೇಕು, ಚೆನ್ನಾಗಿ ನೀರಿನ ಅಂಶ ಚೆನ್ನಾಗಿ ಕೊಡಬೇಕು. ಸೊ ಕೊಡ್ತಾ ಇದ್ದಂಗೆ ನಾವು ಏನಿಲ್ಲ ಅಡ್ಮಿಟ್ ಮಾಡಿ ಗ್ಲೂಕೋಸ್ ಹಾಕ್ತೀವಿ. ಸೊ ಮನೇಲಿ ಹಂಗೆ ಫ್ಲೂಯಿಡ್ಸ್ ಕೊಟ್ಕೊಂಡ್ರೆ ಫೀವರ್ ಲೆವೆಲ್ ಕಡಿಮೆ ಇಟ್ಕೋಬೇಕು. ಫೀವರ್ ಇದ್ದೇ ಇರುತ್ತೆ, ಶುಡ್ ನಾಟ್ ಗೋ ಬಿಯಾಂಡ್ ಮೋರ್ ದ್ಯಾನ್ 101, 102. 100 ಒಳಗಿದ್ರೆ ಮಗು ಕಂಡೀಷನ್, ಜನರಲ್ ಕಂಡೀಷನ್ ಚೆನ್ನಾಗಿ ಮಾಡ್ಕೋಬೋದು. ಮತ್ತು ಮಗುಗೆ ಇದು ಶಕ್ತಿ ಇರೋ ಆಹಾರಗಳು ಕೊಟ್ಕೊಂಡು ನಾವು ಕೊಟ್ಟರೆ ಸಿರಪ್ ಕೊಟ್ಕೊಂಡ್ರೆ ಮನೇಲೇ ಗುಣ ಆಗುತ್ತೆ. ಇನ್ನು 1-2 ಮಂತ್ಸ್ ಇರುತ್ತೆ. ಬೆಡ್ಸಿಗೆ ಡಿಮ್ಯಾಂಡ್ ಇದೆ, ನಾವು ಅರೇಂಜ್ ಮಾಡಿದ್ದಾರೆ, ನಮ್ಗೆ DS ಹೇಳಿದ್ದಾರೆ. ಇವಾಗ ಇಲ್ಲಿ ಸಾಲಿಲ್ಲ ಅಂದರೆ ಬೇರೆ ಕಡೆ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ DS RMO ಎಲ್ಲ ತುಂಬ ಕೋಆಪ್ರೇಟಿವ್. RMO ಮನೆ ಬಂದ್ಬಿಟ್ಟು ರಾತ್ರಿ 10 o'clock ಬಂದು ನೋಡಿ ನಿಮಗೆ ಬೆಡ್ಸ್ ಇಲ್ಲಿ ಖಾಲಿ ಆಗ್ತಾ ಇದೆ ಅಂದರೆ ನಾವು ಈ ಕಡೆ ಕೊಟ್ಟಿದ್ದೀವಿ, ಇಲ್ಲಿದೆ ಮತ್ತು ಅಲ್ಲಿ ಹಳೆ ಬಿಲ್ಡಿಂಗಲ್ಲಿದೆ ಅಂತೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ನಾವು ಅಷ್ಟು ಈವ್ನಿಂಗ್ ಆಗಿದ ತಕ್ಷಣ ಸ್ವಲ್ಪ 1-2-3 ಬೆಡ್ ಖಾಲಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೈಟಿಗೆ. ಅದು ಓವರ್ ಫ್ಲೋ ಆದರೆ ನಾವು ಬೇರೆ ಕಡೆ ಹಂಗಂತೇಳಿ ಬೆಡ್ ಇಲ್ಲ ಅಂತ ಯಾರನ್ನೂ ಹೊರಗೆ ಕಳಿಸ್ತೀವಿ. ಮಳೆ ಬಿದ್ದೋದಕ್ಕೆ ಸ್ಟಾಗ್ನೆಂಟ್ ವಾಟ್ರಿಂದ ಮಸ್ಕಿಟೋಸ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಎಫೆಕ್ಟ್ ಇಲ್ಲ. ಡಾಕ್ಟರ್ ಆಶಾ.